ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಒಬ್ಬ ರೆಡಿ ಆಗ್ತಿದ್ದಾನೆ, ಇನ್ನೊಬ್ರು ಹೇರ್ ಸ್ಟೈಲ್ ಮಾಡಿ ಅಂತ ಹೇರ್ ಸ್ಪ್ರೇ ಬಾಟ್ಲ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಇಲ್ಲಿ ಅತ್ತೆದು ರೆಡಿ ಆಗ್ತಿದೆ, ನಾನು ಇನ್ನೂ ರೆಡಿ ಆಗಬೇಕು. ಹೊರಗಡೆ ಆ್ಯಕ್ಚುಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. ಸುರೇಂದ್ರಣ್ಣ ಕಂಟಿನ್ಯೂ ಮಾಡಿ. ಹೊರಗಡೆ ಉಡುಪಿಯ ಶ್ಯಾಮಿಲಿಯಲ್ಲಿ ರಿಸೆಪ್ಷನ್ನ ಅರೇಂಜ್ ಮಾಡಿದ್ರು. ಈವ್ನಿಂಗ್ ಒಂದು 7 ಹಾಗೆ ಸ್ಟಾರ್ಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೊಂದು 6:30 ಹಾಗೆಲ್ಲ ಬೇಗ ರೆಡಿಯಾಗಿ ಹೋಗಬೇಕು ಅಂತ ಎದ್ದು ಬಿದ್ದು ರೆಡಿ ಆಗ್ತಿದ್ರೆ, ಈ ಕಡೆ ರಾಧಿಕಾ ಕವಿನಯನಂದು ಡ್ಯಾನ್ಸ್ ಪ್ರಾಕ್ಟೀಸ್ ಅಂತೂ ಮುಗೀತಾನೆ ಇರಲಿಲ್ಲ. ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು. ಇನ್ನು ಈ ಕಡೆ ಅತ್ತೆ ನಾನು ಎಲ್ಲ ರೆಡಿ ಆಗ್ತಾ ಇದ್ವಿ. ಸೊ ರೆಡಿ ಆಗೋದಂದ್ರೆ ಈ ಹುಡುಗಿರಿಗೆ ಒಂದು ದೊಡ್ಡ ತಲೆನೋವು. ಶೋಕಿ ನೋಡಿ ಗಾಯ್, ಶೋಕಿ ಅಬ್ಬ ಬಿಗಿ. ರಿಸೆಪ್ಷನ್ಗೆ ನಾನು ಸೆಲೆಕ್ಟ್ ಮಾಡಿರೋ ಔಟ್ಫಿಟ್ ಬಂದು ಗೌನ್, ರಕ್ಷಿತ್ ಸೂಟ್ ಹಾಕೋದು ಅಂತ ಅಂದ್ಕೊಂಡಿದ್ದ. ಸೊ ನನ್ನ ಔಟ್ಫಿಟ್ ಬಂದು ನಾನು ಜಯಲಕ್ಷ್ಮಿ ಉಡುಪಿಯಲ್ಲಿ ಬೈ ಮಾಡಿದ್ದು. ಅಂತೂ ಬೇಗ ರೆಡಿಯಾಗಿ ಹಾಲ್ ಹತ್ರ ಬಂದರೆ ಅಷ್ಟೊಂದೆಲ್ಲ ಜನ ಎಲ್ಲ ಯಾರೂ ಬಂದಿರಲಿಲ್ಲ. ನಾವು ಜಸ್ಟ್ ಫ್ಯಾಮಿಲಿಯವ್ರು ಮಾತ್ರ ಬೇಗ ಬಂದಿದ್ವಿ. ಹೋದ ತಕ್ಷಣ ಒಳ್ಳೆ ಮಸ್ಕ್ ಮೆಲನ್ ಜ್ಯೂಸ್ ಇಟ್ಟಿದ್ರು, ಅದನ್ನು ಕುಡಿದ್ವಿ. ಅಷ್ಟೊತ್ತಿಗೆ ಎಲ್ಲ ಒಬ್ಬರೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ರಿಗೂ ನಾವು ವೆಲ್ಕಮ್ ಮಾಡ್ತಾ ಇದ್ವಿ. ಇನ್ನು ಹಾಲ್ ಒಳಗಡೆ ಬಂದ್ರೆ ರಾಘು ಅಣ್ಣ ಮತ್ತೆ ಅವ್ರ ಟೀಮ್ನವರೆಲ್ಲ ಸೇರ್ಕೊಂಡು ಗಂಗು ಅಣ್ಣ ಮತ್ತೆ ಪ್ರಗತಿ ಅಕ್ಕನ ಕಪಲ್ ಶೂಟ್ ಮಾಡಿಸ್ತಾ ಇದ್ರು. ಇಬ್ರು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಿದ್ರು ಲೆಹಂಗಾ ಅಂಡ್ ಸೂಟ್ ಅಲ್ಲಿ. ರೆಡಿ ಆಗಿದ್ದಾರೆ. ಬ್ಲಾಗ್ ಮಾಡೋರೆಲ್ಲ ಇಷ್ಟು ಲೇಟ್ ಬರುದಾ? ರೆಸ್ಪಾನ್ಸಿಬಿಲಿಟಿ ಇಲ್ಲ. ಹಾಯ್ ಬಾಬಾ, ನೀನೆಲ್ಲ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು. ಸತ್ಯ ಅಂಟಿ ನೋಡಿ, ಚಿಗಮ್ಮಗ ಅಪ್ಪ ಯಾರು ಮಾರ ಇದು? ಯಾರಿದು ಗೊತ್ತಾಗ್ತಿಲ್ಲ. ಯಾರಿದು? ಇವತ್ತು ಹುಡುಗನ ಮನೆ ಕಡೆಯಿಂದ ರಿಸೆಪ್ಷನ್ ಇರೋದ್ರಿಂದ ಆಲ್ಮೋಸ್ಟ್ ನಮ್ಮ ಎಲ್ಲ ರಿಲೇಟಿವ್ಸ್ ಕೂಡ ಬಂದಿದ್ರು. ಮತ್ತು ನಾವೆಲ್ಲರೂ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಅಲ್ವಾ, ಸೊ ಚಂದ ರೆಡಿಯಾಗಿ ಆಚೆ ಈಚೆ ಓಡಾಡೋದ್ರಲ್ಲೇ ನಮಗೆ ಟೈಮ್ ಪಾಸ್ ಆಗೋಗ್ಬಿಡ್ತು. 7 ಗಂಟೆಗೆ ರಿಸೆಪ್ಷನ್ ಇರೋದು ಅಂದರೆ ಎಲ್ಲರೂ ಬರೋದು 8-8:15 ಆಗುತ್ತೆ. ಸೊ ಹಾಗಾಗಿ ಎಲ್ಲ ಜನ ಆಗೋ ತನಕ ಈ ಕಡೆ ಇವರ ಫ್ಯಾಮಿಲಿ ಶೂಟ್, ಕಪಲ್ ಶೂಟ್ ಅಂತೂ ಮುಗಿತಾನೆ ಇರಲಿಲ್ಲ. ರಾಘು ಅಣ್ಣ ಅಂತೂ ಹಿಡ್ಕೊಂಡು ರೋಪ್ತಾ ಇದ್ರು ಇವರಿಬ್ಬರನ್ನ. ಇನ್ನು ಈ ಕಡೆ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಬಂದರೆ ಇವ್ರ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತೂ ಮುಗೀತಾನೆ ಇರಲಿಲ್ಲ. ಎಲ್ಲರೂ ಎದ್ದು ಬಿದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಎಲ್ಲರೂ ಕೂಡ ತುಂಬ ಡೆಡಿಕೇಶನ್ ಅಲ್ಲಿ ಕಾಂಪಿಟೇಷನ್ ರೇಂಜಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ನ ಮಾಡಿ ಕಲಿತಾ ಇದ್ರು. ನಂದು ಗಾರ್ಜಿಯಸ್ ಸ್ಟೂಡೆಂಟ್ ನೋಡಿ, ಮೇಕ್ ಓವರ್ ಬೈ ಸಿಂಚನ ಜೋಗಿ. ಆಲ್ಮೋಸ್ಟ್ ಎಲ್ಲ ಜನ ತುಂಬ್ತಿದ್ದಂಗೆ ಫಸ್ಟ್ ಬಂದು LED ಗಂಗು ಅಣ್ಣನ ವೆಡ್ಡಿಂಗ್ ಸಿನಿಮ್ಯಾಟಿಕ್ ವಿಡಿಯೋ ಮತ್ತು ಪ್ರೀ ವೆಡ್ಡಿಂಗ್ ವಿಡಿಯೋಸ್ನೆಲ್ಲ LED ಹಾಕಿ ತೋರಿಸಿದ್ರು.
ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ಎಲ್ಲರೂ ಸೇರಿ ಅಷ್ಟೊತ್ತಿಂದ ಪ್ರಾಕ್ಟೀಸ್ ಮಾಡ್ತಿದ್ದಂಥ ಡ್ಯಾನ್ಸ್ ಪ್ರೋಗ್ರಾಮ್. ಸೊ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ವಿ. ಮದುವೆ ಆದವರು, ಮದುವೆ ಆಗದಿದ್ದವರು, ಗಂಗು ಅಣ್ಣ ಮತ್ತು ಪ್ರಗತಿ, ಅಲ್ಲದೆ ನಮ್ಮ ಹರೀಶ ಮಾಮನ್ ಹಾಕ್ಕೊಂಡು ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಆ ಸಾಂಗಿಗೆ ಕೂಡ ಡ್ಯಾನ್ಸ್ ಮಾಡಿದರು ಹುಡುಗರೆಲ್ಲ. ಲಾಸ್ಟಲ್ಲಿ ಒಂದು ಫ್ಯಾಮಿಲಿ ಡ್ಯಾನ್ಸ್ ಕೂಡ ಇತ್ತು. ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಯಿತು. ನಾವು ಪ್ರಾಕ್ಟೀಸ್ ಮಾಡ್ದಂಗೆ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡಿದ್ದೀವಿ ಅಂತ ಅಂದ್ಕೊತೀನಿ. ಯಾರಾದರೂ ನಮ್ಮ ಡ್ಯಾನ್ಸ್ನ ನೋಡಿದಿದ್ರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ. ಯೂಟ್ಯೂಬಲ್ಲಿ ಸಾಂಗ್ಸ್ನ ಹಾಕಿದ್ರೆ ಕಾಪಿರೈಟ್ಸ್ ಬರೋದ್ರಿಂದ ನಂಗೆ ಇಲ್ಲಿ ಯಾವ ಡ್ಯಾನ್ಸಿಗೂ ನಾನು ಸಾಂಗ್ಸ್ನ ಆ್ಯಡ್ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ನ ಮಾತ್ರ ನಿಮ್ಮ ಮುಂದೆ ಹಾಕಿದ್ದೀನಿ. ಈ ಥರ ವೆಡ್ಡಿಂಗ್ ಫಂಕ್ಷನಲ್ಲೆಲ್ಲ ಫ್ಯಾಮಿಲಿ ಜೊತೆ ಡ್ಯಾನ್ಸ್ ಮಾಡೋದು ನನ್ನ ವೆಡ್ಡಿಂಗ್ ಬಿಟ್ಟರೆ ಬೇರೆಯವ್ರ ವೆಡ್ಡಿಂಗಲ್ಲಿ ಅಂತ ಮಾಡಿದ್ದು ನಾನು ಫಸ್ಟ್ ಟೈಮು. ನಿಜವಾಗ್ಲೂ ನಂಗಂತೂ ತುಂಬಾ ಖುಷಿ ಆಯಿತು. ಡ್ಯಾನ್ಸ್ ಎಲ್ಲ ಆದಮೇಲೆ ಕೇಕ್ ಕಟಿಂಗ್ ಸೆರೆಮನಿ, ಅದಾದಮೇಲೆ ವಿಶಿಂಗ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ವಿಶಿಂಗ್ ಸ್ಟಾರ್ಟ್ ಆದಮೇಲೆ ಇನ್ನು ನಮ್ಗೇನು ಕೆಲಸ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡೋದು, ಎಲ್ಲರೂ ಮಾತಾಡ್ಸೋದಷ್ಟೇ. ಸಿಕ್ಕಾಪಟ್ಟೆ ಬಿಸಿ ಬ್ಲಾಗ್. ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಓಪನ್ ಮಾಡಿದವರು, ನಮ್ಗೆಲ್ಲ ಇನ್ಸ್ಪಿರೇಷನ್ ಇವರೆಲ್ಲ ಇದ್ದ. ಇವ್ರನ್ನೆಲ್ಲ ನೋಡ್ಕೊಂಡು ನಾವು ಸ್ಟಾರ್ಟ್ ಮಾಡಿರೋದು. ಗೋವಾದಿಂದ ಡೈರೆಕ್ಟ್ ಬಂದು ಲ್ಯಾಂಡ್ ಆಗಿದ್ದಾರೆ ಉಡುಪಿಗೆ. ಗೋವಾ ಫ್ಯಾನ್ಸ್ ಕ್ಲಬ್ ಇನ್ಮೇಲೆ ಅಕ್ಷತಕ್ಕ ಬಜ್ಗೋಡಿದ್ ಮುಗೀತೀನಿ. ಗೋವಾ ಯಾರಾದ್ರೂ ಗೋವಾಕ್ಕೆಲ್ಲ ಹೋಗೋದಿದ್ರೆ ಪಿಂಗ್ ಮಾಡಿ, ನಮ್ಮಲ್ಲಿ ಸ್ಟೇ ಆಗ್ಬೋದು. ಆಮೇಲೆ ನಮಗೆ ಅಲ್ಲಿದ್ದು ಖರ್ಚೆಲ್ಲ ನೀವು ನೋಡ್ಕೊಂಡ್ರೆ ಬಜ್ಗೋಡ ಆಯ್ತಾ. ಸಿಂಚನಲ್ಲಿ ತುಂಬ ನಮ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಎಲ್ಲ ಟ್ರಾವೆಲ್ ವ್ಲಾಗ್ ನೋಡ್ತಿದ್ದಾರೆ. ಒಂದು ಸ್ವಲ್ಪ ಡೈಲಿ ವ್ಲಾಗ್ಸ್ ನೋಡಿ ಬನ್ನಿ. ನಂದೆಲ್ಲ ಮಿಕ್ಸ್ ಇರುತ್ತೆ. ಟ್ರಾವೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವರೆಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಗೋವಾನ ಎಕ್ಸ್ಪ್ಲೋರ್ ಮಾಡ್ಬೇಕು. ಇಬ್ರು ಚಾನಲ್ ಉದ್ಧಾರ ಆಗಲಿ. ನಮ್ಮನ್ನ ಇಲ್ಲಿ ತನಕ ಹರಸಿ ಪಾಲಿಸಿ ಬೆಳೆಸ್ತಿರುವಂತ ಅಭಿಮಾನಿ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಿಂಗೆ ಬೆಳೆಸ್ತಾ ಇದ್ವಿ, ಸಪೋರ್ಟ್ ಮಾಡ್ತಾ ಇರಿ. ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಈಗಲೇ ಅಕ್ಷತಾ ಬಜಗೋಳಿ ಅಂತ ಕನ್ನಡ ಬ್ಲಾಗ್. ಅಕ್ಷತಾ ಜೋಗಿ ಬಜಗೋಳಿ. ಓಕೆ ಗೈಸ್, ಬಾಯ್. ನಾವೇ ಸಪೋರ್ಟರ್ಸ್. ಹಾಯ್ ಮಾಡು. ಜೋರಣ್ಣ ನಿನ್ ಬರ್ತ್ಡೇ ಮೊನ್ನೆ ಕರಿಲಿಲ್ಲ ನೀನು, ಕರಿಲಿಲ್ಲ ನನಗೆ. ಬಾಬಾ ನೋಡಿ, ಯೂಟ್ಯೂಬರ್ಸ್ ಅಂದ್ರೆ ಹಿಂಗಿರ್ಬೇಕು. ಸಪೋರ್ಟ್ ಅಂದ್ರೆ ಇದು. ಹೌದಪ್ಪ, ಸೆಲೆಬ್ರಿಟಿ ಮತ್ತೆ ಟ್ರಾವೆಲ್ ಕಪಲ್ಸ್. ಇನ್ನೊಂದು ಟ್ರಾವೆಲ್ ಕಪಲ್ಸ್ ಅಂಡ್ ಸೆಲೆಬ್ರಿಟಿ ಕಪಲ್ಸ್ ಆಗಿರುತ್ತೆ. ಈಗ ನಾವು ಅಕ್ಷತಾ ಅವರ ಯೂಟ್ಯೂಬ್ ಅಂಡ್ ಸಿಂಚನ ಅವರ ಯೂಟ್ಯೂಬ್ ಚಾನಲ್ಗೆ ನಮಗೆ ಪ್ರಮೋಷನ್ಗೆ ಕರೆದಿದ್ದಾರೆ. ಓ ಮೈ ಗಾಡ್, ಇಲ್ಲೊಬ್ರು ಬಂದ್ರು ನೋಡಿ, ಬ್ಯೂಟಿ ಕ್ವೀನ್. ನನ್ನ ಸ್ಟೂಡೆಂಟ್ ಅಂತ ಇವ್ರು ಪ್ರೂವ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಜಾಸ್ತಿ ಮಾತಾಡೋಕೆ ಬರ್ತಿಲ್ಲ. ಪೇಂಟ್ ಮಾಡಿ ಬಂದವರೆಲ್ಲ ಹೇಳೋದು ನಂಗೆ ಶ್ರುತಿಯವ್ರು ಮೇಕಪ್ ಮಾಡಿದ್ದು ಹೆಂಗಾಗಿದೆ ಅಂತ. ನೋಡಿ, ಅವರೇ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ ನ್ಯಾಚುರಲ್ ಆಗಿ. ನೋಡಿ, ವ್ಲಾಗ್ ನೋಡ್ದು ಸಮಾವೇಶ ಆಗ್ತುಂಟು. ಟ್ರಾವೆಲ್ ಬೈ ಸಿಂಚನ, ಅಕ್ಷತಾ ಎಂತ ಡೈಲಿ ವ್ಲಾಗ್ಸ್. ನೋಡ, 5 ನಿಮಿಷ ಮುಂಚೆ ಬಂದ್ರು, ಡ್ಯಾನ್ಸ್ ನೋಡಿ ಊಟಕ್ಕೆ ಹೋಗಿ. ಇನ್ನೂ ಒಂದು ರೌಂಡ್ ಊಟದ ಹಾಲ್ ಹತ್ರ ಹೋಗಿ ಬರೋಣ, ಯಾರ್ಯಾರಿದ್ದಾರೆ ಏನು ಅಂತ ನೋಡೋಣ ಅಂತ ಕೆಳಗೆ ಹೋದ್ರೆ ಅಲ್ಲಿ ನಮ್ಮ ಅತ್ತೆ, ನನ್ನ ತಂಗಿ, ತಮ್ಮ ಎಲ್ಲ ಇದ್ರು. ಸೊ ಹಂಗಾಗಿ ರಕ್ಷಿತ್ ಅವ್ರ ಹತ್ರ ಜಗಳ ಮಾಡ್ತಾ ಇದ್ದ, ನೀವು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಬೇಗ ಬರ್ತೀರಾ, ಬೇಗ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಯಂಗ್ ಅಜ್ಜ, ಎವರ್ ಗ್ರೀನ್ ಅಜ್ಜ. ನನ್ನ ಬ್ಲಾಗಿಗೆ ಹಾಯ್ ಮಾಡಿ. ನೋಡಿ, ಅಲ್ಲಿ ಫಂಕ್ಷನ್ ಆಗ್ತಿದೆ, ಇವರೆಲ್ಲ ಊಟ ಮುಗಿಸಿ ನಿಂತ್ಕೊಂಡಿದ್ದಾರೆ ಇಲ್ಲಿ. ಈ ಉಡುಪಿಲೆಲ್ಲ ಫಂಕ್ಷನ್ಸ್ ಇದ್ರೆ ಖುಷಿ ಆಗೋದೇನಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಎಲ್ಲ ರಿಲೇಟಿವ್ಸ್ನು ಒಟ್ಟಿಗೆ ಒಂದೇ ಕಡೆ ಮೀಟ್ ಆಗ್ಬೋದು. ಸೊ ಯಾವಾಗಲೂ ಆಗೋಕ್ಕಾಗಲ್ಲ, ಅಪರೂಪಕ್ಕಾಗೋದಲ್ಲ. ಸೊ ಹಾಗಾಗಿ ಎಲ್ರೂ ಮೀಟ್ ಮಾಡೋದೇ ಒಂಥರ ಖುಷಿ. ಇನ್ನೂ ಎಲ್ಲ ಕಡೆ ಓಡಾಡಿ ಮಾತಾಡ್ಸಿ ಆದ್ಮೇಲೆ ಲಾಸ್ಟ್ಗೆ ಫ್ಯಾಮಿಲಿ ಫೋಟೋ ಸೆಷನ್. ಸೊ ನಾವು ಎಲ್ಲ ಹೋಗ್ಬಿಟ್ಟು ಗಂಗೋಣ್ಣ, ಪ್ರಗತಿಯ ಕೊಟ್ಟೆಗೆ ಫ್ಯಾಮಿಲಿ ನಿಂತ್ಕೊಂಡು ಫೋಟೋ ಶೂಟ್ನ ಮಾಡಿಸಿದ್ವಿ. ಫ್ಯಾಮಿಲಿ ಫೋಟೋ ಅಷ್ಟೇ ಅಲ್ಲದೆ ಅವರಿಬ್ಬರೊಟ್ಟಿಗೂ ಫನಿಯಾಗಿ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ.
ಸ್ಕೈ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿರೋರು ಪ್ರಶಾಂತಿ ಅಕ್ಕ, ಪ್ರಗತಿ ಅಂಡ್ ಪ್ರಶಾಂತಿ ಟ್ವಿನ್ ಸಿಸ್ಟರ್ಸು. ಸೊ ನೋಡಕ್ ಇಬ್ರು ಸ್ವಲ್ಪ ಸಿಮಿಲ್ ಆಗಿರ್ತಾರೆ, ಗಂಗು ಅಣ್ಣಂಗೆ ಕನ್ಫ್ಯೂಸ್ ಆಗದಿದ್ರೆ ಸಾಕು. ಇನ್ನು ಈ ಕಡೆ ವರ್ಷ ನೋಡಿ, ಅವರಿಬ್ರಿಗೆ ಎಳ್ನೀರು ಕೊಡು ಅಂತ ಕೊಟ್ರೆ ತಾನೇ ಕುಡಿತಾ ಪೋಸ್ ಕೊಡ್ತಾ ಇದ್ದಾಳೆ. ಊಟಕ್ಕಂತೂ ವೆರೈಟಿ ನಾನ್ ವೆಜ್ ಅಡುಗೆಗಳನ್ನ ಮಾಡಿದ್ರು. ಸೊ ಹಾಗಾಗಿ ಭರ್ಜರಿಯಾಗಿ ಎಲ್ಲರೂ ಸೇರ್ಕೊಂಡು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಊಟ ಜಾಸ್ತಿ ಕೋಟ್ ಎಲ್ಲ ಹೊರಗೆ ಬಂತ ಇಲ್ಲಿ ನೋಡಿ, ಇಲ್ಲಿ ಊಟ ತಿಂದು ಜಾಸ್ತಿ ಆಗಿ ಪ್ಯಾಕಪ್. ಇವರ ನೋಡಿ 2 ರೌಂಡ್ ಊಟ ಮಾಡಿದ್ರು, ಗಡತ್ತ ಕುತ್ಕೊಂಡಿರೋದು. ನಿದ್ದೆ ಬರ್ತುಂಟ ಬಾಬುಗೆ? ನಾಳೆ ಶಾಲೆ ಉಂಟು ಬಾಬಾ, ನಾಳೆ ಶಾಲೆ ಹೋಗುದು ಖುಷಿಗ. ಹೋಯ್ತಾರ ನಿನ್ನ ಲಿಪ್ಸ್ಟಿಕ್ ಎಲ್ಲ? ನಾನು ನೋಡು. ಇಲ್ಲಪ್ಪ, ನಾನು ಹಾಕೋ ಬಂದಿದ್ದೆ ಲಿಪ್ಸ್ಟಿಕ್. ಇಲ್ಲಪ್ಪ, ನಂದು ಇದೇ ಲಿಪ್ಸ್ಟಿಕ್ ಇರೋದು, ನಾ ಹಾಕಿ ಬರ್ಲಿಲ್ಲ. ಇಲ್ಲ ನೋಡಿ, ಆಗೋದಿಲ್ಲ. ಆಧಾರ ತಿನ್ನು ನೀನು, ನಾನಲ್ಲ. ಜೋರಾಗಿದೆಯಲ್ಲ ಈಗ ಸೇನೆ. ಹಾ ಹೇಳಿ ಹೇಳಿ, ಒಳ್ಳೆ ರೀತಿಲಿ ಜೋರಾಗಿ ಮಾತಾಡಿ. ಒಳ್ಳೆ ರೀತಿಲಿ ಮದುವೆ ಆಯಿತು. ಇನ್ನು ಚುಪ್ ಚುಪ್ ಇಡಲಿ ಇಡಲಿ, ಜೋರಾಗಿ ಮಾತಾಡಿ ಸ್ವಲ್ಪ. ಹಾಂ ರೈಟ್, ಥ್ಯಾಂಕ್ಸ್. ಹಾಂ ಈಚೆ ಲೈಟ್ ಕಾಣ್ತು. ಹಾಂ ಜೋರಾಗಿ ಮಾತಾಡಿ. ಒಳ್ಳೆ ರೀತಿಲಿ ಮದುವೆ ಆಯಿತು, ತುಂಬಾ ಎಂಜಾಯ್ ಮಾಡಿತ್ತು. ಇನ್ನೊಂದು ಲಾಸ್ಟ್ ಒಂದು ಇನ್ನೊಂದು ರಿಸೆಪ್ಷನ್ ಉಂಟಲ್ಲ, ಇನ್ನೊಂದು ರಿಸೆಪ್ಷನ್ ಉಂಟು ಊಟ, ಅದನ್ನು ಮಾಡಿ ಕಳಿಸಿದ್ರು. ಎಲ್ಲ ವ್ಯವಸ್ಥೆಗಳು ಒಳ್ಳೆ ರೀತಿಯಿಂದ ನಡೆದಿದೆ, ಅಚ್ಚುಕಟ್ಟಾಗಿ ಒಳ್ಳೆ ರೀತಿ. ತಿಂಡಿ ತಿನಿಸಿಂದ ಹಿಡಿದಾಗಿದೆ, ಸೂಪರ್ ಆಗಿದೆ. ಎಲ್ಲ ಕಸಿನ್ಸ್ ಒಟ್ಟಾಗಿದ್ದಾರೆ ಈ ಮದುವೆಯಲ್ಲಿ, ಅದೆಷ್ಟು ಒಟ್ಟಾಗಿದೆ. ಅವನಿಗೆ ಮಾತ್ರ ನಮ್ಮ ಪರಿಚಯ ಇಲ್ಲ ಈಗ. ಮಾಡಿದ್ದೇನೆ ಮತ್ತೆ ಈ ಸಿಂಚನ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಟನ್ ಒತ್ತಿ, ಲೈಕ್ ಕೊಡಿ, ಲೈಕ್ ಮಾಡಿ, ಬಟನ್ ಒತ್ತಿ, ಬೆಲ್ ಹೊಡೀರಿ. ಅಷ್ಟೇ ಇದೆ. ಹೇಗಾಯ್ತು ಗಂಗೋಣ ಮದುವೆ? ಗಂಗು ಮದುವೆಯಲ್ಲಿ ವರ್ಷ ಆಗಿದ್ಲು, ವರ್ಷಿತ ಆಗಿರ್ತಿದ್ಲು. ಮನುಷ್ಯ ನಿಲ್ದಿ ದಿವಸ ಎಲ್ಲ ವರ್ಷಿತ ಆಗಿರ್ತಿದ್ಲು, ಈಗ ವರ್ಷ ಆಗಿ ಬದಲಾಗಿದ್ಲು. ಸುಮ್ಮನೆ ಮರೆ ಪಾಪ ಹೇಳು. ಯಾವ ಟೈಮಲ್ಲಿ ಯಾವ ಥರ ಇರಬೇಕು ಆ ಥರ ಇರ್ತೀನಿ ನಾನು. ಹೇಗಾಯ್ತು ಹೇಗಾಯ್ತು? ಎಲ್ಲ ಚಂದ ಆಯಿತು. ಸಿಂಚನ ಜೊತೆ ಫಸ್ಟ್ ಟೈಮ್ ಮೀಟ್ ಆಗಿದ್ರು, ಎಲ್ಲ ಫುಲ್ ಫ್ರೆಂಡ್ಲಿ ಆಗಿ ಕ್ಲೋಸ್ ಆದ್ವಿ. ಅಲ್ಲಿ ನೋಡಿದ್ರಲ್ಲ ಮದುವೆ ಹುಡುಗಿ ಜೊತೆ ಈಗಲೇ ಪ್ರೀ ವೆಡ್ಡಿಂಗ್ ಶೂಟ್ ಇವ್ರದ್ದು. ಅಯ್ಯ ಹೌದಪ್ಪ, ನಿಮ್ಮ ಹುಡುಗಿ ಜೊತೆ ನಾನು ವಿಡಿಯೋ ಮಾಡಿದ್ದೆ, ಆಗ್ತೆ. ನಾಚ್ಕೊಳ್ಳೋದು ಯಾಕದಕ್ಕಷ್ಟ? ಅಯ್ಯೋ ಅಯ್ಯೋ ಅಯ್ಯೋ, ನಾಚ್ಕೊಳ್ಳುತ್ತಾರೆ ಹುಡುಗಿ ವರ್ಷ ಹೇಳಿದ ಕೂಡಲೇ. ಥ್ಯಾಂಕ್ ಯು ಪದಂಟಿ. ಗಂಗೋಣನ ಮದುವೆ ಹೇಗಾಯ್ತು? ಒಳ್ಳೆ ಆಗಿತ್ತಾ? ಹೇಳಿ, ನಿಮ್ಮ ಅಣ್ಣನ ಮದುವೆ ಹೆಂಗಾಯ್ತು? ಸೂಪರ್. ಅವ್ರ ಮದ್ವೆ, ಅಣ್ಣನ ಮದ್ವೆಲಿ ಅವರೇ ಸ್ವಲ್ಪ ಬೇಳೆ ಬೇಯಿಸ್ಕೊಂಡ್ರು. ಗಂಗೋಣ್ಣನ ಮದುವೆ ಹೇಗಾಯ್ತು? ಸೂಪರ್ ಆಯ್ತು. ಫುಲ್ ಮಸ್ತಿ, ಊಟ ಸೂಪರ್, ಪ್ರೋಗ್ರಾಮ್ ಸೂಪರ್, ನಮ್ ಡಾನ್ಸ್ ಸೂಪರ್. ಇದ್ದು ಬಿದ್ದು ಮಾಡಿ ಡ್ಯಾನ್ಸ್. ಅಂತೂ ಇಂತೂ ಹಲ್ದಿ ಮೆಹಂದಿ ಮದುವೆ ರಿಸೆಪ್ಷನ್ ಅಂತ ಹೇಳಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ. ಹೋಪ್ ನಿಮ್ಗೆಲ್ರಿಗೂ ಈ ವೆಡ್ಡಿಂಗ್ ವಿಡಿಯೋಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋಸಿಂದ ಜಪಾನ್ ಸೀರೀಸ್ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೂ ವೆಯ್ಟ್ ಫಾರ್ ಎಕ್ಸ್ಕ್ಲೂಸಿವ್ ಜಪಾನ್ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.